ನಮಸ್ಕಾರಗಳು ಗೆಳೆಯರೇ. ನಾವು ನಮ್ಮ ದಿವ್ಯರೂಪ ಚಾನಲಿಂದ ಸಣ್ಣ ಸಣ್ಣ ವೀಡಿಯೋಗಳನ್ನ ಮಾಡಿ ನಿಮಗೆ ಹಂಚ್ಕೋತಾ ಇದ್ದೀನಿ. ಇಷ್ಟೇ ನನ್ನ ಉದ್ದೇಶ. ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ಒಂದು ಬದಲಾವಣೆಗಳು ಆಗೋದ್ರಿಂದ ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟದಾಗಿ ಯಶಸ್ಸುಗಳು ಕಂಡು ಬರ್ತವೆ ಅನ್ನೋ ಸತ್ಯ ನನಗೆ ಅರಿವಾಯ್ತು ಇರೋದ್ರಿಂದ ಅದನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಬಟ್ ನಿಮ್ಮ ಪ್ರತಿಕ್ರಿಯೆಗೆ ನಾನು ಸದಾ ಕಾದಿರ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಮರೆಯದೇ ಹೇಳಿ ಗೆಳೆಯರೇ. ನಾನು ಇವತ್ತು ಎರಡು ಸಣ್ಣದಾದ ನಾವು ಮಾಡಬಹುದಾದ ಕೆಲಸ ಹೇಳ್ತೀವಿ. ನಾವು ಏನು ಮಾಡ್ತಿರ್ತೀವಿ ಜೀವನದಲ್ಲಿ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂಥದ್ದು. ಈಗ ನೀವೆಲ್ಲರಿಗೂ ಮಾತಾಡ್ತಾ ಇರ್ತೀರ. ನಿಮ್ಮ ಜೀವನದ ಹಾದಿಯಲ್ಲಿ ಪ್ರತಿನಿತ್ಯ ಹಲವರನ್ನ ಭೇಟಿ ಆಗ್ತಾ ಇರ್ತೀರ. ಆಗ ನೀವು ಮಾತಾಡುವಾಗ ಅವರೊಂದಿಗೆ ನೀವು ಸ್ಪಂದಿಸುವಾಗ ಸ್ವಲ್ಪ ನಗುಮುಖ ಇರಲಿ. ನಗು ಎಂಬುದು ಒಂದು ಅದ್ಭುತವಾದ ಆಭರಣ ಅಂತ ಹೇಳ್ತಾರೆ. ಅದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಧ್ಯ ಅನಿಸುತ್ತೆ. ಕೆಲವು ವೇಳೆ ನಮಗೆ ಎಲ್ಲ ಟೈಮ್ನೂ ಆ ಥರ ಇರೋಕ್ಕಾಗಲ್ಲ. ಕೆಲವು ಸಂದರ್ಭಗಳನ್ನು ಕೆಲವು ವ್ಯಕ್ತಿಗಳನ್ನು ನೋಡಿದಾಗ ಹಂಗಿರೋಕ್ಕಾಗಲ್ಲ. ಆದರೂ ಪ್ರಯತ್ನ ಪಡೋದ್ರಿಂದ ತಪ್ಪೇನಿಲ್ಲ. ಸ್ಮೈಲ್ ಕಾಸ್ಟ್ ನಥಿಂಗ್ ಬಟ್ ಇಟ್ ಗಿವ್ಸ್ ಮಚ್ ಅಂತಾರೆ. ಅದಕ್ಕೇನು ಭಾಳ ಖರ್ಚಾಗಲ್ಲ. ಆದರೆ ಬಟ್ ಅದರಿಂದ ಜಾಸ್ತಿ ಪ್ರತಿಫಲ ಅಂತೂ ಇರುತ್ತೆ ಗೆಳೆಯರೆ. ಅದರಿಂದ ಫೇಸ್ ಯುವರ್ ಡಿಫಿಕಲ್ಟೀಸ್ ವಿತ್ ಸ್ಮೈಲಿಂಗ್ ಫೇಸ್ ಅಂತಾರೆ. ನಮ್ಮ ಜೀವನದ ಕಷ್ಟಗಳನ್ನು ನಗುಮೊಗದಿಂದ ಎದುರಿಸಬೇಕು ಅಂತ. ನಾವು ಆಗೇನಾಗುತ್ತೆ, ಆ ಕಷ್ಟಗಳು ನಮಗೆ ಕಷ್ಟಗಳ ಹಾಗೇ ಕಾಣಲ್ಲ, ಸ್ವಲ್ಪ ರಿಲೀಫ್ ಆಗುತ್ತೆ ಅನ್ನೋದು ಹಿರಿಯರ ಅನುಭವದ ಮಾತು. ಈಗ ಯಾವುದೇ ಸಮಾರಂಭಗಳು ನೋಡಿ, ಅವ್ರು ಭಾಳ ಚಿನ್ನದ ಆಭರಣಗಳನ್ನೆಲ್ಲ ಭಾಳಷ್ಟು ಹಾಕೊಂಬಂದಿರ್ತಾರೆ, ಒಳ್ಳೊಳ್ಳೆ ಉಡುಗೆ ತೊಟ್ಟಿರ್ತಾರೆ. ಆದರೆ ಅವ್ರ ಮುಖದಲ್ಲಿ ನಗು ಇರೋಲ್ಲ ಗೆಳೆಯರೆ. ಆವಾಗ ನಮಗೆ ಅವ್ರಂಗೆ ಮಾತಾಡಬೇಕು ಅಂತ ಅನಿಸಲ್ಲ. ಇದೆಲ್ಲ ನಿಮ್ಮ ಜೀವನದಲ್ಲಿ ಹಾಗೇ ಆಗಿರುತ್ತೆ. ನೋಡಿ, ಪ್ರಯತ್ನಿಸಿ. ನಿಮ್ಮ ಮುಖದ ನಗುವಿನ ಪ್ರಮಾಣ ಹೆಚ್ಚಲಿ ಅಂತ ಹೇಳ್ತೀನಿ ಗೆಳೆಯರೆ. ಇದೆಲ್ಲ ತಮಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ಸ್ವಲ್ಪ ಸಣ್ಣ ಪ್ರಯತ್ನ ಇನ್ನೂ ಸ್ವಲ್ಪ ಉತ್ತಮ ಆಗಲಿ. ಹಾಗೆ ನಾವು ನಗ್ತಾ ಮಾತಾಡ್ತಾ ಇರಬೇಕಾದ್ರೆ ನಮಗೆ ಬೇರೆಯವರು ಕೂಡ ನಮ್ಮ ಜೊತೆ ಹೆಚ್ಚು ಸ್ಪಂದನೆಯಿಂದ ಮಾತಾಡ್ತಾರೆ. ಒಂದು ಇನ್ನೊಂದು, ನಾವು ಯಾವುದೇ ಮಾತಾಡುವಾಗ, ಯಾವುದೇ ವ್ಯಕ್ತಿ ಜೊತೆ ಮಾತಾಡುವಾಗ ಆತನ ಹೆಸರಿಡ್ದು ಮಾತಾಡುವ ಪ್ರಯತ್ನ ರೂಢಿಸ್ಕೊಳ್ಳೋದು ಒಳ್ಳೆಯದು. ಯಾವುದೇ ವ್ಯಕ್ತಿಗೆ ಗೆಳೆಯರೆ ಆತನ ಹೆಸರಿಗಿಂತ ಆಪ್ಯಾಯಮಾನವಾದ ಸಂಗೀತ ಇನ್ನೊಂದಿಲ್ಲ. ನೀವು ಪ್ರಯತ್ನಿಸಿ ನೋಡಿ. ಬೇಕಾದರೆ ಮಾಮೂಲಿಯಾಗಿ ಮಾತಾಡಿಸಿ ನೋಡಿ. ಎಷ್ಟೋ ದಿನಗಳ ನಂತರ, ಎಷ್ಟೋ ತಿಂಗಳುಗಳ ನಂತರ, ಎಷ್ಟೋ ವರ್ಷಗಳ ನಂತರ ಸಿಕ್ಕ ಗೆಳೆಯನ ಹೆಸರಿಡ್ದು ಮಾತಾಡಿಸಿ. ಓ, ನನ್ನ ಹೆಸರು ಇಷ್ಟು ಜ್ಞಾಪಕ ಇಟ್ಕೊಂಡಿದೆಯಲ್ಲ ಅಂತಾರೆ. ಅಂದರೆ ನನ್ನ ಬಗ್ಗೆ ಅಷ್ಟೊಂದು ಕಾಳಜಿ ಇದೆ ಅಂತ ಅದು ತೋರಿಸುತ್ತೆ. ಅದು ಭಾಳ ಒಳ್ಳೆಯ ಪ್ರಯತ್ನ. ಅದು ಪ್ರಾಮಾಣಿಕವಾಗಿರಲಿ. ಅದು ಎಷ್ಟು ನಮ್ಮ ಮಾಡುವ ಕೆಲಸಗಳು ಪ್ರಾಮಾಣಿಕವಾಗಿ ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಮಾಡಿದಾಗ, ಮನಸ್ಪೂರ್ವಕವಾಗಿ ಮಾಡಿದಾಗ, ನಾವು ಪ್ರೀತಿಯಿಂದ ಮಾಡಿದಾಗ ಅದು ನಮಗೂ ಕೂಡ ಯಶಸ್ಸನ್ನು ತಂದುಕೊಡುತ್ತೆ, ಸ್ಫೂರ್ತಿಯನ್ನು ತಂದುಕೊಡುತ್ತೆ ಗೆಳೆಯರೆ. ಅಂಥ ಪ್ರಯತ್ನಗಳನ್ನು ನಮ್ಮ ಜೀವನದಲ್ಲಿ ಹೆಚ್ಚಿಸ್ಕೊಳ್ಳೋಣ ಅಂತ ಹೇಳ್ತಾ ಎಂದಿನಂತೆ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಒಳ್ಳೊಳ್ಳೆ ಗೆಳೆಯರಿಗೆ ನೀವು ವಿಡಿಯೋ ಲಿಂಕ್ಸ್ ಕಳಿಸಿ, ನೀವೇ ಪಕ್ಕ ನಿಂತು ಸಬ್ಸ್ಕ್ರೈಬ್ ಮಾಡಿಸಿ. ಆ ಮೂಲಕ ನನಗೆ ಸಹಕಾರ ನೀಡಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೀಗೆ ಸಣ್ಣ ಸಣ್ಣ ವಿಚಾರಗಳು ಮಹತ್ವವಾದ ಪರಿಣಾಮವನ್ನು ಬೀರುವಂಥವನ್ನ ಒಂದೊಂದಾಗಿ ಹೇಳ್ತಾ ಬರ್ತೀನಿ ಗೆಳೆಯರೆ. ನಮಸ್ಕಾರಗಳು.